ಗೈಸ್ ನಮ್ದು ಸೂಪ್ ಬಂದೈತೆ ಇವಾಗ ವಿಕಾಸ್ ಮತ್ತೆ ನನಗೆ. ಒಬ್ರಿಂದ ಹಲ್ವಾ ಮತ್ತೆ ಐಸ್ ಕ್ರೀಮ್ ಬಂದೈತೆ. ಒಬ್ರು ಹಲ್ವಾ ಐಸ್ ಕ್ರೀಮ್ ನೆಲ್ಲ ಪಾಯಸ ಮಾಡ್ಕೊತಿಂತ ನಾನ್ ಜೊತೆ ಯಾವ್ದಾದ್ರು ಗ್ರೇವಿ ತರದ್ ಆರ್ಡರ್ ಮಾಡ್ಕೊಳ್ದೆ ಪನ್ನೀರ್ ಬುರ್ಜಿ ಹೇಳೋ ಒಂದು ಮಶ್ರೂಮ್ ಬಿರಿಯಾನಿ ಹೇಳಿದ್ವಿ. ಯಾರು ಕೂಡ ನನ್ ಕೊಟ್ಬಿಟ್ರೆ ಹೋಗ್ಲಿ ಬಿಡಿ ಬ್ರೋ, ಪರವಾಗಿಲ್ಲ ಹಾಕೋಗ್ಬಿಟ್ಟಿದೀನಿ. ಬಿಡಿ ತಿನ್ಬಿಟ್ಟಿದೀವಿ ಹೋಗ್ಲಿ. ನಮ್ 113 ಟೋಕನ್ ಇವಾಗ 4 ತರ ಮಾತ್ರೆ ಸಿರಪ್ ಎಲ್ಲ ಕೊಟ್ಟು ಕಳ್ಸಿದಾರೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಇವತ್ತು ಒಂದ್ ಸ್ವಲ್ಪ ವಾಯ್ಸ್ ಹೋಗ್ಬಿಟ್ಟೈತೆ, ಜೋಶ್ ಇಲ್ಲ, ಯಾಕಂದ್ರೆ ಗಂಟ್ಲು ನೋವು ಬಂದ್ಬಿಟ್ಟೈತೆ ಗೈಸ್. ಅದಕ್ಕೆ ನಾನು ಇವತ್ತು ಲಾಗಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಮಾತಾಡ್ತೀನಿ. ಕೋಬ್ರ ಮಾತಾಡ್ಬೇಕು ಜಾಸ್ತಿ, ಮಾತಾಡಕ್ ಹೇಳಿ ಅವನಿಗೆ. ಜಾಸ್ತಿ ಮಾತಾಡ್ಲಿಲ್ಲ. ಇವತ್ತು ಸೋಮವಾರ ಆಗಿರೋದ್ರಿಂದ ನಾವು ವೆಜ್ ಊಟನ ತಿನ್ನಕ್ ಹೋಗ್ತಾ ಇದೀವಿ. ವೆಜ್ ರಾಮನಗರಕ್ಕೆ ಹೋಗ್ತಾ ಇದೀವಿ. ಕೋಬ್ರ ನೋಡಿ ಗೈಸ್ ಎಷ್ಟು ಮುದ್ದಾಗಿ ಕಟಿಂಗ್ ಮಾಡಿಸ್ಕೊಂಡಿದ್ದಾನೆ. ನೀನು ಕಟಿಂಗ್ ಮಾಡ್ಸ್ರು ಬೈತ್ಯಾ, ಮಾಡ್ಸಿಲ್ಲ ಅಂದ್ರೂ ಬೈತ್ಯಾ. ನಾನು ಬೈದಿಲ್ಲ, ನಾನು ತೋರಿಸ್ತಾ ಇದೀನಿ ಅಷ್ಟೇ. ಲಾಸ್ಟ್ ಟೈಮ್ ಪಿಜ್ಜಾ ತಿನ್ನೋಕ್ ಹೋಗಿದ್ವಲ್ಲ. ಪಿಜ್ಜಾ ಯಾವ ಏನೋ ಒಂದು ಸುಮ್ಮನೆ ಪಿಜ್ಜಾ ಅದ್ ತಿನ್ನೋಕ್ ಹೋಗಿದ್ವಲ್ಲ. ಇದಕ್ಕೆ ಬಿಡ್ದಿಗೆ ಅವಾಗ ಏನಂದೆ, ನಿನ್ನ ಹೇರ್ ಸ್ಟೈಲ್ ನೋಡಕ್ ಆಯ್ತಲ್ಲ ನನ್ಗೆ ಭಯ ಆಗುತ್ತೆ, ಕಟ್ ಮಾಡ್ಸು ಅಂದೆ ತಾನೆ. ಲಾಂಗ್ ಹೇರ್ ಬಿಡ್ತೀನಿ ಅಂದೆ, ಅದು ಬೇಡ ಅಂದೆ. ಈ ತರ ಬಿಟ್ರು ಕಷ್ಟ. ಹೇಳದಕ್ಕೆ ಏನ್ ಕಟ್ ಮಾಡಿಸ್ಲಿಲ್ಲ, ನಿನಗೆ ಹಿಂಸೆ ಆಯ್ತು ಅದಕ್ಕೆ ಮಾಡಿಸ್ದೆ. ಏನೋ ಒಂದ್ಸರಿ ಈಗ ಹಿಂಸೆ ಆಗೋದು. ಒಂದ್ ಸ್ವಲ್ಪ ಕಟಿಂಗ್ ಮಾಡ್ಸಕ್ ಚೆನ್ನಾಗ್ ಕಾಣಿಸ್ತಿಲ್ವ? ಚೆನ್ನಾಗೈತೆ, ಸ್ವಲ್ಪ ಭಯ ಕಮ್ಮಿ ಆಗ್ಬಸ್. ಚೆನ್ನಾಗಿ ಆಯ್ತು ಬಿಡಪ್ಪ. ಒಟ್ನಲ್ಲಿ ನಿಂಗ್ ಚೆನ್ನಾಗ್ ಕಾಣಿಸ್ತಿಲ್ಲ ಅಂತ ಹೇಳ್ತದೆ. ಚೆನ್ನಾಗೇ ಕಾಣಿಸ್ತಿದ್ಯಾ, ಅದಕ್ಕೋಸ್ಕೊಂಡ್ರೆ ಇದೆ ಪರವಾಗಿಲ್ಲ. ಇದು ಇದು ಮಾಡಿಸ್ಬೇಕಿತ್ತು, ಫೇಶಿಯಲ್ ಮತ್ತೆ ಇದೆಲ್ಲ ಮಕ್ಕ ಕ್ರೀಮ್ ಎಲ್ಲ ಹಾಕ್ಬಿಟ್ಟು ಬೆಳ್ಳಗ್ ಮಾಡೋದ್ ಮಾಡ್ತಾರಲ್ಲ. ಒಂದ್ಸಲ ಗೈಸ್ ಕೋಬ್ರನ್ ಕರ್ಕೋಗ್ಬಿಟ್ಟು ಅದೆಲ್ಲ ಮಾಡಿಸ್ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಕೋಬ್ರಾ ಕಟಿಂಗ್ ಅಂತ ಹಾಕಿ. ಅದೆಲ್ಲ ಮಾಡ್ಸಲ್ಲ ಕಣ. ಚೆನ್ನಾಗಿರುತ್ತೆ. ದುಡ್ಡು ವೇಸ್ಟ್ ಕಣ ಅದೆಲ್ಲ. ನಾನ್ ಪೇ ಮಾಡ್ತೀನಿ, ನೀ ಪೇ ಮಾಡ್ರು ಬೇಡ. ಇಲ್ಲ ಮಾಡ್ಸಲ್ಲ, ಸುಮ್ನೆ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಸ. ನೆಕ್ಸ್ಟ್ ಟೈಮ್ ಅದೇ ಕೇಳಿದಾಗ ನಾನೇ ದುಡ್ಡು ತರಲಿ ಬೇಡ ಕಣ ಅಂತ ಇದಾಗೋದೆ. ಗೈಸ್ ಲಾಸ್ಟ್ ಟೈಮ್ ಹಿಂಗೆ ವಾಯ್ಸ್ ಕಟ್ಕೊಬಿಟ್ಟು ಜಾಸ್ತಿ ಲಾಗ್ ಎಲ್ಲ ಮಾಡಿ ಕಂಟಿನ್ಯೂ ಮಾಡ್ಬಿಟ್ಟು ಡಾಕ್ಟರ್ ಮಾತಾಡಂಗಿಲ್ಲ ಒಂದ್ ವಾರ, ಧ್ವನಿ ಪೆಟ್ಟಿಗೆ ಹೋಗ್ಬಿಟ್ಟೈತೆ ಅಂತ ಹೇಳಿದ್ರು. ಅದಕ್ಕೆ ಒಂದು 2 ದಿನ ಸ್ವಲ್ಪ ಕಮ್ಮಿ ಮಾತಾಡಿ ರೆಸ್ಟ್ ಮಾಡ್ತೀನಿ. ಆಮೇಲೆ ಮತ್ತೆ ಹಂಗೆ ಆಗ್ಬಿಟ್ರೆ ಕಷ್ಟ ಕಣಪ್ಪ. ಆಮೇಲೆ ಡೈಲಿ ಲಾಗ್ ಎಲ್ಲಿ ಮಾಡ್ಲಿ, ಡೈಲಿ ಲಾಗ್ ಮಾಡ್ತಿರ್ಲಿಲ್ಲ, ವಾರಕ್ಕೆ ಒಂದಿತ್ತು, ಅದಕ್ಕೆ ಬಚಾವು. ಆಮೇಲೆ ಮೂಗ ಅಂದ್ಬಿಡ್ತಾರೆ. ನಾವು ಕೋಬ್ರಾ ಅವ್ರ ಮೂಗ ಅಂತ ನೀನ್ ಅಂತಿದ್ಯಾ? ನಾನ್ ಹೇಳ್ತೀನಿ ಮೂಗ ಅಂತ, ನೋಡಿದ್ರ ಮೂಗ ಆಗ್ಬಿಟ್ಟನೆ ಅಂತ. ನಾವಾಗ ಇದ್ರಲ್ಲಿ ಮಾತಾಡು, ಸೈನ್ ಲ್ಯಾಂಗ್ವೇಜ್ ಹಿಂಗೆ ಕೈಲಿ ಆಕ್ಷನ್ ಮಾಡ್ರೆ ಕೈಲಿ ಗೊತ್ತಾಗಲ್ಲ, ಬಾಯಲ್ಲಿ ಹೊಸಿ ಆಕ್ಷನ್ ಮಾಡ ಲಿಪ್ ಸಿಂಕ್ ಅವಾಗ ಮಾಡೋವಾಗ ಕಂಡಿಡ್ತಾರೆ. ಇಲ್ಲ ಸರ್ವಿಸ್ ರೋಡಲ್ಲಿ ಕೋಬ್ರಾ. ನಾವು ಹೋಟೆಲ್ ಹತ್ರ ಬಂದ್ವಿ, ಪಾರ್ಕಿಂಗ್ ಫಿಲ್ ಆಗ್ಬಿಟ್ಟೈತೆ. ಅಲ್ಲಿ ನೋಡು ಕೋಬ್ರಾ ಮುಂದೆ, ಇಲ್ಲ ಆಗಲ್ಲ ಕಣ. ಇವಾಗ ಉಡುಪಿ ವೈಭವಕ್ಕೆ ಬಂದಿದೀವಿ, ವೆಜ್ ಹೋಟೆಲ್ಗೆ. ನಾನು ಮತ್ತೆ ವಿಕಾಸ್. ಪಾಪ ವಿಕಾಸ್ ಕೇಳಿ ಮಾತಾಡಕ್ ಆಗ್ತಿಲ್ಲ, ಅದಕ್ಕೆ ನಾನ್ ಮಾತಾಡ್ತಾ ಇದೀನಿ ಇವತ್ತು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಚೆನ್ನಾಗಿ ಆರ್ಡರ್ ಮಾಡಿ ತಿನ್ಬಿಡೋಣ. ಇವತ್ತು ವೆಜ್ ಊಟ, ಸೋಮವಾರ, ಅದೇ ಹುಸಿ ಬೇಜಾರಾಗ್ಬಿಡೈತೆ. ನಾನು ಕೋಬ್ರಾ ಬಂದ್ವಿ, ಫುಲ್ ರಶ್. ರಶ್ ಮಿನಿಸ್ಕೊ ಆರ್ಡರ್ ಮಾಡ್ತೀನಿ. ಮಾಡ್ಬೇಡ, ಯಾವ್ದು ಸೋಪು ನೋಡ್ತೀನಿ, ನಿನ್ಗೇನ್ ಬೇಕು ನೋಡಿ ಫಸ್ಟ್. ಇವತ್ತು ಇವ್ರಿಗೆ ಆರ್ಡರ್ ಕೊಡಷ್ಟಲ್ಲ ಒಂದು ಅರ್ಧ ಗಂಟೆ ಆಗುತ್ತೆ ಅನ್ಸುತ್ತೆ, ಇಷ್ಟ ಬರಲ್ಲ. ಕಸ್ಟಮರ್ ಜಾಸ್ತಿ ಇದಾರೆ ಬಿಡು. ನಾವೇ ಇದೇ ತರ ಒಂದು ವೆಜ್ ಹೋಟ್ಲು ತೆಗಿಬಾರ್ದು. ವೆಜ್ ಹೋಟ್ಲು ಬೇಡ ಕಣ, ನಾನ್ ವೆಜ್ ಹೋಟ್ಲು ಬೇಕಲ್ವಾ? ಚಿಕನ್ ನೀನ್ ತಿಂದ್ಬಿಟ್ಟೆ ನನ್ನನ್ನು ಲಾಸ್ ಮಾಡ್ಬಿಡು. ನನ್ ಲಾಸ್ ಆಗೋಯ್ತು. ಬಂದಾಗೆಲ್ಲ ತಿನ್ಕೊಂಡು ಹೋಯ್ತಾ ಇರ್ಬೇಕು. ನಾನೊಂದು ಟೊಮೊಟೊ ಸೂಪ್ ಹೇಳ್ತೀನಿ, ಕೋಬ್ರಾ ಹಿಂಗೇನ್ ಬೇಕೆಲ್ಲ ನೋಡು. ನೀನ್ ಊಟ ತಿನ್ನಲ್ವಾ? ನಾನು ಒಂದೇ ಒಂದ್ ಚೂರು ತಿಂತೀನಿ ಕೋಬ್ರಾ. ನಾನು ರೋಟಿ ಹೇಳೋಣ ಅಂತಿದ್ದೀನಿ. ಹೋಗ್ಬಿಡ್ತದ ಅಷ್ಟೇ. ನಾವು ರೋಟಿ ಹೇಳೋಣ ಅಂತ. ನಿನ್ಗೆ ಹೇಳ್ಕೊ ರೋಟಿ. ಹಿಂಗ್ ಮಾಡುವಾ, ನಿಂಗ್ ರೈಸಾ? ನಮ್ಗೆ ರೋಟಿ ಹೆಂಗಾರೆ. ನಿಂಗೆ ಏನೇನ್ ಬೇಕು ಹೇಳ್ಕೊ. 4 ಬಟರ್ ರೋಟಿ ಆಯ್ತಾ, ಮತ್ತೆ ಒಂದು ಪನ್ನೀರ್ ಬುಜ್ಜಿ. ಅದೊಂದು. ನಿಂಗೇನು ಬೇಡವಾ? ಅದು ಕೊಡಿ ಬ್ರೋ, ಮಿಕ್ಕಿದ ಆಮೇಲೆ ಹೇಳ್ತೀನಿ. ಸೂಪ್ ಕೊಟ್ಬಿಡಿ ಅಣ್ಣ ಫಸ್ಟ್. ಟೊಮೊಟೊ ಸೂಪ್ ಕೊಟ್ಬಿಡಿ ಮೊದಲು. ಕೋಬ್ರಾ ಸ್ವೀಟ್ ಕಾರ್ನ್ ಹೇಳ್ದಾ? ಟೊಮೊಟೊ ಇಲ್ಲ. ಟೊಮೊಟೊ ಇಲ್ವಾ? ಕೋಬ್ರಾ ಒಬ್ಬನೇ 4 ರೋಟಿ ಹೇಳೋನು. ನಾನ್ ತಿಂತ ಇಲ್ಲ ಅಂತ ಹೇಳಿದ್ರು 4 ಹೇಳೋನು. ನೀನ್ ತಿನ್ನಲ್ಲ ಅಂದಲ್ಲ, ನೀನ್ ಬಂದು ನಾನೇ ತಿಂತೀನಿ ಕಣ. ಅದಕ್ಕೆ ಗೈಸ್ ನಮ್ದು ಸೂಪ್ ಬಂದೈತೆ ಇವಾಗ ವಿಕಾಸ್ ಮತ್ತೆ ನನ್ಗೆ ಹೇಳಿರಲ್ಲ, ಅವನು ಒಬ್ಬಂಗೆ ಹೇಳಿದ. ಬಟ್ ಇಬ್ರಿಗೂ ವೈಟ್ ಮಾಡ್ಬಿಟ್ಟಿದೀವಿ.
ನಾನು ಅಂದೆ ನನ್ನ ಒಬ್ಬಂಗೆ ಪ್ಲೇಟ್ ಕೊಡಿ ಅಂತ, ಬಟ್ ಅವನಿಗೂ ಸೇರ್ಸ್ಕೊಟ್ಬಿಡು ಪ್ಲೇಟ್. ತಿನ್ನಲ್ಲ. ಇವಾಗ ಸೂಪ್ ಕುಡಿಯೋಣ ಬನ್ನಿ. ಸ್ವೀಟ್ ಕಾರ್ನ್ ಸೂಪ್ ಹೇಳಿದ್ವಿ, ಟೊಮೆಟೊ ಸೂಪ್ ಹೇಳಿದ್ರೆ ಇರ್ಲಿಲ್ಲ, ಅದಕ್ಕೆ ಸ್ವೀಟ್ ಕಾರ್ನ್ ಹೇಳಿದ್ವಿ. ನಮಗೆ ಸ್ವಲ್ಪ ಗಂಟ್ಲು ನೋವಾಯ್ತಲ್ಲ, ಅದಕ್ಕೆ ಸೂಪ್ ಕುಡಿತಾರೆ. ಚೆನ್ನಾಗಿಲ್ಲ ಕಣ. ಚೆನ್ನಾಗೈತಾ? ನನಗೇನು ಇಷ್ಟ ಆಗಿಲ್ಲ ಕಣ ಇದು. ಸ್ವೀಟ್ ಕಾರ್ನ್ ಸೂಪ್ ಹಿಂಗೆ ಬರೋದು ಕೊಬ್ರ. ಹೌದಾ? ಪೆಪ್ಪರ್ ಹಾಕೋ. ಪೆಪ್ಪರ್ ಸುರ್ಕೋತ ಉಂಟು. ನೋಡ್ತೀನಿ ಇದು ಹೆಂಗ್ ಬರುತ್ತೆ ಇವಾಗ. ಸ್ವಲ್ಪ ಪರವಾಗಿಲ್ಲ ಅವಾಗಿಂತ. ನಾವು ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಗೈಸ್, ಕೋಬ್ರಂಗೆ ಫಸ್ಟ್ ಟೈಮ್ ಆರ್ಡರ್ ಮಾಡಕ್ ಕೊಟ್ಟಿದ್ದೀನಿ. ನಾನ್ ಜೊತೆ ಯಾವ್ದಾದ್ರು ಗ್ರೇವಿ ತರದ್ ಆರ್ಡರ್ ಮಾಡ್ಕೊಳ್ದೆ ಪನ್ನೀರ್ ಬುರ್ಜಿ ಹೇಳೋ. ನಾನು ಅದು ಪನ್ನೀರ್ ತರ ಬರುತ್ತೆ ಅನ್ಕೊಂಡೆ. ಪನ್ನೀರೇ ಅದು, ಬುರ್ಜಿ ಗ್ರೇವಿ ಎಲ್ಲಿ ಬರ್ತದೆ ಬುರ್ಜಿಲಿ? ಎಗ್ ಬುರ್ಜಿ ತರ ಇದು ಪನ್ನೀರ್ ಬುರ್ಜಿ. ನಾನು ಗ್ರೇವಿ ತರ ಬರುತ್ತೆ ಅನ್ಕೊಂಡ್ ಮಾಡ್ಬಿಟ್ಟೆ. ಅದಕ್ಕೆ ನಾನು ಹೇಳಿದ್ದು ನಂಗೆ ಆರ್ಡರ್ ಮಾಡಕ್ ಬರಲ್ಲ, ಮಾಡೋ ಅಂತ. ನೋಡು, ತಿನ್ನಕ್ಕಾಗದ್ರೆ ಗ್ರೇವಿ ಹೇಳೋ, ತಿನ್ಬೋದೇನಿಲ್ಲ. ಸರಿ ಗೈಸ್, ಅನಾಲಿಸಿಸ್ ಮಾಡ್ತಾನೆ. ತಿನ್ಬೋದಾ? ತಿನ್ಬೋದು. ತಿನ್ನು. ತಿನ್ಬಿಟ್ಟು ಟೇಸ್ಟ್ ಮಾಡ್ತೀನಿ ಗೈಸ್. ಪನ್ನೀರ್ ಬುರ್ಜಿ. ಪನ್ನೀರ್ ಬುರ್ಜಿ ಒಂದು ಪ್ಲೇಟ್ ಫುಲ್ ಕೊಟ್ಟವ್ರೆ. ಪನ್ನೀರ್ ಬುರ್ಜಿ ಹಾಕೊಟ್ಟಿದ್ದೀನಿ. ಪನ್ನೀರ್ ಬುರ್ಜಿ ಏನ್ ಕೊಬ್ರ ಇದು? ರೋಟಿನಾ? ರೋಟಿ ಆರ್ಡರ್ ಮಾಡೋನೆ. ರೋಟಿ ತಿನ್ನೋಣ. ತಿನ್ಬೋದೇನಿಲ್ಲ. ಮತ್ತೆ ಪನ್ನೀರ್ ಬುರ್ಜಿ ಆಯ್ತಾ? ಕೋಬ್ರ 4 ರೋಟಿನ ಹೇಳಿದ, ಸಾಕಾಗ್ಲಿಲ್ಲ ಅಂದ್ರೆ ಇನ್ನೊಂದ್ 4 ಹೇಳ್ತಾನೆ. ತಿನ್ನಲ್ಲ. ನಾನ್ ಅರ್ಧ, ಒಂದು ಅಲ್ಲ, ಅರ್ಧದಲ್ಲಿ ಅರ್ಧ ಅಂದ್ರೆ ಕಾಲ್ ಭಾಗ ತಿಂದ್ರೆ ಸುಮ್ಮೀರಪ್ಪ, ನಾನೇ ನೋಡ್ದೆ. ಇಷ್ಟು ತಿಂದೀನಿ ಒಂದ್ ಪೀಸು. ಹೋಗೆ ಚಾನ್ಸೇ ಇಲ್ಲ. ನಮ್ಮ ನೆಕ್ಸ್ಟ್ ಐಟಮ್ ಒಂದು ಮಶ್ರೂಮ್ ಬಿರಿಯಾನಿ ಹೇಳಿದ್ವಿ. ಮಶ್ರೂಮ್ ಬಿರಿಯಾನಿ ಬಂದಿದೆ. ಇಲ್ಲ, ಮಶ್ರೂಮೇ ಕಾಣ್ತಿಲ್ಲ. ನಮ್ ಪಕ್ಕ ಮಶ್ರೂಮ್ ಏನಾಯ್ತು? ಮಶ್ರೂಮ್ ಆಯ್ತಾ? ಯಾರು ಕೂಡ ನಂಗೆ ಕೊಟ್ಬಿಟ್ರೆ ಮಶ್ರೂಮ್ ಇಲ್ವಾ? ಚಿನ್ನತ್ತೆ ಹೆಂಗೆ ಮಾಡ್ಬೇಕು? ಹಾಕೋಬಿಟ್ಟಿದ್ವಲ್ಲ, ಹಾಕೊಳ್ದೆ ನೋಡ್ಬೇಕು. ಕೋಬ್ರ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಹುಡುಕ್ತಾ ಒಂದು ಸಿಕ್ತದೆ. ನಮ್ಗೆ ಯಾವ್ದೋ ಬೇರೆ ಕೊಟ್ಬಿಟ್ಟವ್ರು. ಬಿಡು, ಸಾಕ್ ಬಿಡು. ಮಶ್ರೂಮ್ ಬಿರಿಯಾನಿ ಅಲ್ಲ ಇದು, ಯಾವ್ದೋ ವೆಜ್ ಬಿರಿಯಾನಿ ಅನ್ಸುತ್ತೆ ಇದು. ಕಸ್ಟಮರ್ಸ್ ಜಾಸ್ತಿ ಅವರೆಲ್ಲ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಕೋಬ್ರ ಮಶ್ರೂಮ್ ಬಿರಿಯಾನಿ ತಿನ್ನೋ ಆಸೆಲಿ ಕರ್ಬಿಟ್ಟು ಒಂದ್ ಮಾತು ಹೇಳ್ಬಿಡೋಣ ಇರಿ ಗೈಸ್. ಮಶ್ರೂಮ್ ಬಿರಿಯಾನಿ ಹೇಳಿದ್ ನಾವು, ನಾರ್ಮಲ್ ಬಾತ್ ಕೊಟ್ಬಿಟ್ಟವ್ರ ಅನ್ಸುತ್ತೆ. ಇದು ಯಾವ್ದಿತ್ತು? ವೆಜ್ ಬಿರಿಯಾನಿನ? ಮಶ್ರೂಮ್ ಹೇಳಿದ್ದು. ಮಶ್ರೂಮ್ ಹೇಳಿದ್ದು. ಹೋಗ್ಲಿ ಬಿಡಿ ಬ್ರೋ, ಪರವಾಗಿಲ್ಲ, ಹಾಕೋಗ್ಬಿಟ್ಟಿದೀನಿ. ಬಿಡಿ ತಿನ್ಬಿಟ್ಟಿದೀವಿ ಹೋಗ್ಲಿ. ವೆಜ್ ಬಿರಿಯಾನಿ ಕೊಟ್ಬಿಟ್ಟವ್ರೆ, ನಾವು ಮಶ್ರೂಮ್ ಬಿರಿಯಾನಿ ಹೇಳಿದ. ಮಶ್ರೂಮ್ ಹುಡ್ಕೊಂಡೆ ಹೋಗ್ರ ಅರ್ಧ ಬಿರಿಯಾನಿ ಹಾಕೋಬಿಟ್ಟಿದ್ದೆ. ನಾನ್ ಹಾಕ್ತಾ ಸ್ಪೂನಲ್ಲಿ ಹಾಕ್ತಾ ಸಿಕ್ಕಾಣಿಲ್ಲ. ಕನ್ಫ್ಯೂಸ್ ಮಾಡ್ಕೊಬಿಟ್ಟವ್ರೆ ಪಕ್ಕ. ಯಾರು ರಶ್ ಹೆವಿ ಇದಾರೆ ಕೂಡ ಇವತ್ತು. ಸೋಮವಾರ ಬೇರೆ ಇವತ್ತು. ಸೋಮವಾರ ನೋಡು ಎಷ್ಟು ಜನ. ರೈಸ್ ವೆಜ್ ಬಿರಿಯಾನಿ ಓಕೆ ಓಕೆ ಒಂದು ರೇಂಜಿಗೆ ಐತೆ. ನಾವೇನ್ ಜಾಸ್ತಿ ಕೋಬ್ರ ಆರ್ಡರ್ ಮಾಡೋದ್ನೆಲ್ಲ ಕರೆಕ್ಟಾಗಿ ಆರ್ಡ್ರೇ ಮಾಡ್ಲಿಲ್ಲ. ಬುರ್ಜಿ ಹೇಳವನೆ, ಯಾವ್ದಾದ್ರು ರೋಟಿ ಹೇಳವನೆ, ಈಗ ಒಂದು ರೈಸ್, ಯಾವ್ದಾದ್ರು ಮಂಚೂರಿಯನ್ನು. ಅವಾಗ್ಲೇ ನಿಂಗೆ ಹೇಳ್ದೆ ತಾನೆ ಮಾಡೋ ನೀನೇ ಅಂತ. ನೀನ್ ತಿಂತೀಯಲ್ಲ ಇವತ್ತು, ನೀನ್ ಏನ್ ಬೇಕು ಆರ್ಡರ್ ಮಾಡ್ಕೊಂಡ. ಮಂಡೇ ಮಾತ್ರ ನಿಂದೆ, ನಂದೇ ಅಲ್ಲ. ಬೇರೆ ದಿನ ನಂದೇ. ರೈಸ್ ಕೋಬ್ರ ಮತ್ತೊಮ್ಮೆ ಏನೋ ಓದಕ್ ಬರೋ ಒಂಥರ ಕ್ಲೀನಾಗೆ ಮೆನು ಹಿಡ್ಕೊಂಡು ನೋಡ್ತಾವನೆ. ಐಸ್ ಕ್ರೀಮ್ ಹೇಳಕ್ಕೆ ತೋರ್ಸೋ ಕೋಬ್ರ, ಯಾವ್ದೈತೆ ನೋಡು ಐಸ್ ಕ್ರೀಮ್. ನೋಡ್ದಾಗ ಇರೋ ಕುಗ್ಸು ನೋಡ್ತೀನಿ.
ವೆನಿಲಾ ಸ್ಕೂಪ್ ಇದೆ, ಸ್ಟ್ರಾಬೆರಿ ಸ್ಕೂಪ್ ಇದೆ, ಮ್ಯಾಂಗೋ, ಪಿಸ್ತಾ, ಚಾಕ್ಲೇಟು, ಬಟರ್ ಸ್ಕಾಚು, ಕಟ್ಬರ್ಡು, ಯಾವ್ದು ಬೇಕು ಹೇಳೋಕೊಬ್ರ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ? ಚಾಟ್ಸು ಐತೆ. ಚಾಟ್ಸ್ ತಿಂತೀಯಾ? ಬೇಲ್ಪುರಿ, ಪಾನಿಪುರಿ, ಮಸಾಲ ಪುರಿ. ಯಾವ್ದು ಹಲ್ವಾ ಮತ್ತು ಐಸ್ ಕ್ರೀಮು? ಹಲ್ವಾ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ. ಹೌದಾ, ಅದೊಂದು ಹೇಳ್ಬೋಣ. ನೀನ್ ತಿನ್ನು, ನನ್ ಗಂಟ್ಲು ಹೋಗ್ಬಿಡ್ತದ ಹಲ್ವಾ ಐಸ್ ಕ್ರೀಮ್ ಎಲ್ಲ ತುಂಬ. ಬ್ರೋ ಒಂದು ಹಲ್ವಾ ಮತ್ತೆ ಐಸ್ ಕ್ರೀಮ್ ಕೊಟ್ಬಿಡಿ. ಹಲ್ವಾ ಐಸ್ ಕ್ರೀಮು ಹಂಗೆ ಒಂದ್ 2 ಲೋಟ ಬಿಸಿನೀರು ಕೊಟ್ಬಿಡಿ ಅವ್ರಿಗೆ. ಹೋಗ್ಬಿಟ್ಟು ಟ್ಯಾಬ್ಲೆಟ್ ಗೀಬ್ಲೆಟ್ ತಗೊಂಡು ಆರಾಮಾಗಿ ಒಂಚೂರು ಹಾಸ್ಪಿಟ್ಲಿಗೆ ಹೋಗೋಣ, ಹಂಗೆ ಹೋಯ್ತಾ ಗಂಟ್ಲನ್ನ ತೋರಿಸ್ಬಿಟ್ಟು. ನಾನು 2 ಮಿಕ್ಸ್ ಆಗಿ ಬರುತ್ತೆ ಅನ್ಕೊಂಡೆ, ಸಪ್ರೇಟ್ ಕೊಟ್ಬಿಡೋಣ. ಮಿಕ್ಸ್ ನ ನೀನ್ ಮಾಡ್ಕೋಬೇಕು. ರೈಸ್ ಪೌಡ್ರಿಂದ ಹಲ್ವಾ ಮತ್ತೆ ಐಸ್ ಕ್ರೀಮ್ ಬಂದೈತೆ. ನನಗೆ ಭಾರಿ ಸೆಳಿತೈತೆ ತಿನ್ಬೇಕು ಅಂತ, ತಿನ್ನಲ್ಲ. ತಿಂದ್ರೆ ನಾಳೆ ಒತ್ತಡದಿಂದ ಒಂಚೂರು ಇವಾಗ ಸೂಪ್ ಕುಡಿದ್ಬಿಟ್ಟು ಸ್ವಲ್ಪ ರೈಸ್ ಮತ್ತೆ ಬಿಸಿ ಬಿಸಿ ನೀರ್ ಕುಡ್ದೆ, ಅದಕ್ಕೆ ಒಂದ್ ಸ್ವಲ್ಪ ಕ್ಲಿಯರ್ ಆಯ್ತು ಗಂಟ್ಲು. ಹಿಂಗೆ ಒಂದ್ 2-3 ದಿನ ಬಿಸಿನೀರ್ ಕುಡ್ದು ಸರಿ ಮಾಡ್ಕೋಬೇಕು. ಹೆಂಗಾಯ್ತು ಗೊಬ್ರ ಹಲ್ವಾ ಐಸ್ ಕ್ರೀಮು? 2 ಮಿಕ್ಸ್ ಮಾಡಿ. ಹಲ್ವಾ ನೋಡಕ್ ಸಖತ್ತಾಗೈತೆ ಟೇಸ್ಟ್. ಸಪ್ರೇಟ್ ತಿನ್ಬಿಟ್ಟು ಹೇಳ್ತೀನಿ. ಪಾಪ ಅವ್ರು ಬಂದ್ಬಿಟ್ಟು ಆಗ್ಲೇ ಮಿಸ್ ಆಗಿ ಕೊಟ್ಬಿಟ್ರಿ ಬ್ರೋ, ವೆಜ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಮಿಸ್ಟೇಕ್ ಮಾಡ್ಕೊಬಿಟ್ಟವ್ರೆ ಅಂತ. ಹೋಗ್ಲಿ ಬಿಡಿ ಬ್ರೋ ಅಂತ. ಕೆಲವು ಟೈಮ್ ಹಂಗ ಆಗ್ಬಿಡುತ್ತೆ, ಏನು ಮಾಡಕ್ಕಾಗಲ್ಲ. ಜಾಸ್ತಿ ಜನ ಇದ್ರಲ್ಲ ಕಸ್ಟಮರ್ಸ್, ಮಿಸ್ಟೇಕ್ ಆಗ್ಬಿಡೈತೆ. ಚೆನ್ನಾಯ್ತು ಅಲ್ವಾ? ಅವರು ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಅಂದ್ರು ಗೈಸ್. ಅವರು ನಾವೇ ಬೇಡ ಅಂತಂದ್ವಿ. ಇದು ಮೇನು, ಹೋಟೆಲ್ ಅವ್ರು ಈ ತರ ರೆಸ್ಪಾನ್ಸ್ ಮಾಡಿದ್ರೆ ಸರಿ. ನಾವ್ ಆಲ್ರೆಡಿ ಹಾಕೋಬಿಟ್ಟಿದ್ವಿ, ತಿಂತಾ ಇದ್ವಿ, ಅದಕ್ಕೆ ನಾವು ಸುಮ್ಮನಾದ್ವಿ ಬೇಡ ಅಂತ. ಅವ್ರ ಪಾಪ ರೀಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಸಾಕು. ಕೆಲವ್ರು ಏನ್ ಮಾಡ್ತಾರೆ ಹೇಳಿ, ಹೇಳೋದಿಲ್ಲ, ಏನೋ ಹಂಗೆ ಹೋಗ್ಬಿಡ್ತಾನೆ, ರೀಪ್ಲೇಸು ಮಾಡ್ಕೊಡಲ್ಲ. ಮತ್ತೆ ಇದು ಟೇಸ್ಟ್ ಸರಿ ಇಲ್ಲ ಅಂದ್ರು ಅವತ್ತು ಎಂಪೈರ್ ಅಲ್ಲಿ ಅದಕ್ಕೆ ನಾನು ಜಗಳ ಆಡಿದ್ದು. ಇನ್ನೊಂದ್ಸಲ ಗ್ರಿಲ್ ನ ಬೇಯಿಸ್ಕೊಡಿ, ಗ್ರಿಲ್ ಬಂದಿಲ್ಲ ಅಂದ್ರೆ ವಾದ ಮಾಡ್ತಾ ಇದ್ರು. ಕೋಬ್ರ ಇರ್ಬೇಕಿತ್ತು, ಅವತ್ತು ತಿಂತಾನೆ ಇರ್ಲಿಲ್ಲ. ನಾನಾಗಿರೋದು ಅಡ್ಜಸ್ಟ್ ಮಾಡ್ಕೊಂಡು ನಾನೇ ಎಷ್ಟೊಂದು ತಿಂದಾರು ಬಂದಿದೀವಿ. ಕೋಬ್ರ ಇದ್ದಿದೆ ಅದಣ್ಣ, ಇದು ಹಸಿ ಮಾಂಸ ನೀವೇ ತಿನ್ಕೋ. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಅಂದ್ರೆ ಯಾವ ಸ್ಯಾಟಿಸ್ಫ್ಯಾಕ್ಷನ್? ಚಿಕನ್ ಅದು ಅಂದ್ಬಿಡುವ. ಐಸ್ ಕ್ರೀಮು ಅಲ್ವಾ? ಹಲ್ವಾ ಚೆನ್ನಾಗೈತೆ ನಿಜವಾಗ್ಲು. ಐಸ್ ಕ್ರೀಮ್ ಇನ್ನೇನ್ ವೆನಿಲಾ ಇನ್ನೇನ್ ಬಂದದ್ದು? ಹೌದು, ನಾನು ಹೇಳಿದ್ದು ಸಪ್ರೇಟ್ ಹಲ್ವಾನೇ ಚೆನ್ನಾಗೈತೆ. ನನ್ ಕ್ಯಾರೆಟ್ ಅಲ್ವಾ ಇಷ್ಟ ಆಗುತ್ತೆ. ನಮ್ಮ ಅಮ್ಮ ಏನ್ ಮಾಡ್ತಾರೆ ಹೇಳು? ಕ್ಯಾರೆಟ್ ಅಲ್ವಾ ಮಾಡ್ತಾರೆ ಕೆಲವು ಸತಿ, ಜಾಸ್ತಿ ಕ್ಯಾರೆಟ್ ಪಲ್ಯ ಮಾಡ್ತಾರೆ. ನನ್ ಕ್ಯಾರೆಟ್ ಪಲ್ಯ ಒಂಚೂರು ಇಷ್ಟ ಆಗಲ್ಲ, ಕ್ಯಾರೆಟ್ ಹಲ್ವಾ ಇಷ್ಟ ಆಯ್ತು. ಈ ಮಾಮೂಲಿ ದೋಸೆಗೆ ಇದಕ್ಕೆ ಕ್ಯಾರೆಟ್ ಪಲ್ಯ ಮಾಡೋದಲ್ಲ, ತುರ್ದ್ಬಿಟ್ಟು ಕ್ಯಾರೆಟ್ ಇದನ್ನೇನೆ ಕಣಲೆ, ಇದೇ ಕ್ಯಾರೆಟ್ ಅಲ್ಲೇ ಮಾಡ್ತಾರೆ. ಇದುವರೆಗೂ ಹತ್ತಿಂದಿಲ್ಲ. ಇನ್ನೊಂದು ಬೀಟ್ರೋಟ್ ಏನೋ ಬರ್ತಾ ಕೆಂಪುದು, ಆತರ ಪಲ್ಯ ಮಾಡೋದು. ಅದ್ ನನಗೂ ಇಷ್ಟ ಆಯ್ತದೆ. ಬೀಟ್ರೋಟ್ ಬೇರೆ, ಕ್ಯಾರೆಟ್ ಅಲ್ಲೂ ಮಾಮೂಲಿ ಚಪಾತಿ ಪಲ್ಯ ಮಾಡ್ತಾರ. ಸೇಮ್ ಹಿಂಗೇನೆ ಇರ್ತದೆ, ತುರ್ದ್ಬಿಟ್ಟು ಕ್ಯಾರೆಟ್ ಪಲ್ಯ. ಇದೇ ಫಸ್ಟ್ ಟೈಮ್ ಕೇಳ್ತಾರೋದು ಮಾಡ್ತಾರೆ ಅಂತ. ಮಾಡ್ತಾರೆ ಕಣಪ್ಪ, ನಮ್ಮ ಮನೇಲಿ ಯಾವತ್ತೂ ಮಾಡಿಲ್ಲ. ಎಲ್ಲಾರ ಮನೇಲಿ ಮಾಡ್ತಾರೆ, ನಿಮ್ ಮನೇಲಿ ಮಾಡಿಲ್ಲ. ನಿಮ್ ಸೈಡ್ ಏನ್ ಇವನು ಆಫ್ರಿಕಾದವನು, ವೆಸ್ಟ್ ಇಂಡೀಸ್ ಅವನು, 3 ಕಿಲೋಮೀಟರ್ ನಾಗವಾರ. 5 10 ಹೊಡಿದಾರ 12 ಆಯ್ತಾ? ಹೌದಾ? 12 8 ಆಯ್ತು, 8 ಆಯ್ತಾ? ಒಬ್ರಂಗ್ ಸುಮ್ನೆ ಊಟ ಎಲ್ಲ ತಿನ್ಸೋದ್ ಬದಲು ಐಸ್ ಕ್ರೀಮ್ ಹಲ್ವಾ ಚಾಲೆಂಜ್ ಅಂತ ಮಾಡ್ಸಿದ್ರೆ 10 ಪ್ಲೇಟ್ ತಿನ್ಕೊಂಡ್ ಮನೆಗೆ ಹೋಗುವ. ಎಲ್ಲ ಇಲ್ಲೇ ಕೆಲಸ ಮಾಡೋದ? ಊಟ ಮಾಡಿದ್ರ ಬ್ರೋ ನೀವು? ಆಯ್ತಾಯ್ತು ನೋಡಿ, ಇನ್ನು ತಿಂತಾವ. ಅಯ್ಯೋ, ಕಾರ್ ತಗೊಂಡ್ ಇನ್ನೇನ್ 1 ವರ್ಷನೇ ಆಗೋಯ್ತೈತೆ ಬ್ರೋ. ಇನ್ನೊಂದ್ ಕಾರ್ ತಗೊಂಡ ಕೊಡಿಸ್ತೀವಿ. ನೀವು ಊಟ ಮಾಡಿದ್ರಾ? ಯಾವ ಬ್ರೋ ನಿಮ್ದು? ಮೈಸೂರಾ? ಇಲ್ಲಿ ಕೆಲಸ ಮಾಡಿ ಇಲ್ಲೇ ಇರೋದು? ಸರಿ ಬ್ರಾಯ್ತು, ಹುಷಾರ್. ಸರಿ ಬ್ರಾಯ್ತು. ಮೈಸೂರಿಂದ ಬಂದು ಇಲ್ಲಿ ಕೆಲಸ ಮಾಡಿದವ್ರ ನೋಡು. ಮೈಸೂರಲ್ಲಿ ಎಷ್ಟು ದೊಡ್ಡದಾಗೈತಪ್ಪ. ಮೋಸ್ಟ್ಲಿ ಇದಂಗಾರೆ ಉಡುಪಿ ವೈಭವ್ ಎಲ್ಲಾ ಕಡೆ ಬ್ರಾಂಚ್ ಐತೆ ಅನ್ಸುತ್ತೆ. ಒರಿಜಿನಲ್ ಉಡುಪಿ ಹೋಟ್ಲು, ಉಡುಪಿ ವೈಭವ್ ಬ್ರಾಂಚ್ ಇದು. MA ಮಾಡೋ ಕಾಲೇಜ್ ಹತ್ರ ಒಂದಿತ್ತು, ದಿನ ಅಲ್ಲೇನೆ. ಹೇಳ್ಬೇಕು ಅಂದ್ರೆ ಮಧ್ಯಾಹ್ನ ಊಟ ಮಾಡ್ತೀವಿ. ಒಬ್ರನ್ ಕೈಲಿ ಇವಾಗ ಬ್ರಿಲ್ ನ ಪ್ರಿಡಿಕ್ಟ್ ಮಾಡ್ಸೋಣ. ಒಬ್ರ ಹಲ್ವಾ, ಐಸ್ ಕ್ರೀಮ್ ಎಲ್ಲ ಪಾಯಸ ಮಾಡ್ಕೊತೀನಿ. ಒಬ್ರು ಎಷ್ಟಾಗಿರ್ಬೋದು ಬಿಲ್ಲು? 800 ಚಿಲ್ಡ್ರ ಆಯ್ತಾ? 800 ಚಿಲ್ಡ್ರ ಎಕ್ಸಾಕ್ಟ್ ಆಗಿ ಹೇಳು. 800 ಚಿಲ್ಲರೆ ಆಗೈತೆ. 850 ಒಳಗಡೆ. 850 ಒಳಗೆ. ಇನ್ನೊಂದು ಕಮ್ಮಿ ಮಾಡು. 830.
829. ₹1 ಕಮ್ಮಿ. 3 ಚಾನ್ಸ್ ಅಲ್ಲಿ 3 ಚಾನ್ಸಲ್ಲಿ ₹1 ಕಮ್ಮಿ ಹೇಳಿದೀನಮ್ಮ. 829 ರೂಪಾಯಿ ಆಗೈತೆ ಗೈಸ್. ಇವಾಗ ಪೇ ಮಾಡೋಣ. ವೆಜ್ ಬಿರಿಯಾನಿ, ಪನ್ನೀರ್ ಬುಜ್ಜಿ, ಬಟರ್ ರೋಟಿ 4, ಮಿನರಲ್ ವಾಟರ್, ಹಲ್ವಾ ಐಸ್ ಕ್ರೀಮ್ 100 ರೂಪಾಯಿ, ಸ್ವೀಟ್ ಕಾರ್ನ್ ಸೂಪ್ 110 ರೂಪಾಯಿ. ಗೈಸ್ 829 ರೂಪಾಯಿ ಪೇ ಮಾಡಿದ್ವಿ. ಬನ್ನಿ ಇವಾಗ ಹೋಗೋಣ. ನಾನು ಹಂಗೆ ಹೋಗ್ತಾ ಹಾಸ್ಪಿಟಲ್ ತೋರಿಸ್ಕೋತೀನಿ ಗೈಸ್. ಸ್ವಲ್ಪ ಗಂಟ್ಲು ಹೆವಿ ನೈತೈತೆ. ತೋರಿಸ್ದೆ ಹೋದ್ರ ಆಮೇಲೆ ಗಂಟ್ಲು ವಾಯ್ಸ್ ಚೇಂಜ್, ಮಾತಾಡಕ್ಕಾಗ್ದಿರೋ ಥರ ವಾಯ್ಸ್ ಚೇಂಜ್ ಆಗ್ಬಿಟ್ರೆ ಲಾಗ್ ಮಾಡೋಕ್ಕಾಗಲ್ಲ. ಆಮೇಲೆ ಒಬ್ಬರ ಒಂದು ಒಳ್ಳೆ ರೀಲ್ ನೋಡ್ದೆ ಕಣ ಇವತ್ತು. ಹಾರ್ಟ್ ಅಟ್ಯಾಕ್ ಆದ್ರೆ ಯಾವ ತರ ಚೆಕ್ ಮಾಡೋದು ಪಲ್ಸ್ ಆಯ್ತಾ ಅಂತ, ಮತ್ತೆ ಯಾವ ತರ CPR ಕೊಡೋದು ಅಂತ ರೀಲ್ ನೋಡ್ದೆ, ಸೇವ್ ಮಾಡಿ ಇಟ್ಕೊಂಡಿದೆ. ನಮ್ಮ ಸಬ್ಸ್ಕ್ರೈಬರ್ಸ್ಗೂ ತೋರ್ಸೋಣ, ಅವ್ರಿಗೂ ಯೂಸ್ ಆಗುತ್ತೆ. ತೋರ್ಸು. ಏಯ್ ನೀನ್ ಕಾರ್ ಓಡ್ಸೋ. ಸಡನ್ ಆಗಿ ನಿಮ್ ಮನೆಯವರಿಗೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಯ್ತಪ್ಪ ಅಂತಂದ್ರೆ ಉಸಿರಾಡ್ತಿಲ್ಲ, ಇಂಥ ಸಿಚುವೇಶನ್ ಅಲ್ಲಿ ಅರ್ಜೆಂಟ್ ಆಗಿ ನೀವು ಅವರ ಕ್ಯಾರೋಟಿಡ್ ಪಲ್ಸ್ ನೋಡ್ಬೇಕು. ಹೆಂಗ್ ನೋಡ್ಬೇಕಪ್ಪ ಅಂದ್ರೆ ಇವ್ 2 ಫಿಂಗರ್ ನೀವು ಮುಟ್ಕೊಂಡ್ ನೋಡಿ ನನ್ ಜೋಡಿ. ಇವ್ ಎಂಡ್ ಪೈಪ್ ಇದ್ರ ಜಸ್ಟ್ ಬಾಜುನೆ ನೀವು ಹಿಂಗ್ ಹಿಡಿದ್ರೆ ಕ್ಯಾರೋಟಿಡ್ ಪಲ್ಸ್ ಫೀಲ್ ಆಗುತ್ತೆ. ಅಂದ್ರೆ ಟಕ್ ಟಕ್ ಅಂತ ಹೊಡ್ಕೊಂಡಂಗ ಆಗುತ್ತೆ. ಆ ತರ ಹಿಡ್ಕೊಂಡ್ ನೋಡಿ ಗೈಸ್, ನೀವು ಕತ್ತತ್ರ ಅದು ಫೀಲ್ ಆಗುತ್ತೆ ನಮ್ಗೆ. ಅಂದ್ರೆ ಪಲ್ಸ್ ಆಯ್ತಾ ಇಲ್ವಾ ಅಂತ ಅವ್ರಿಗೂ ತೋರ್ಸೋದ್ರಲ್ಲ, ಆ ತರ ನಾನು ಟ್ರೈ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತಾರೆ ಕೇಳಿ. ಇದಕ್ಕೆ ಕ್ಯಾರೋಟಿಡ್ ಪಲ್ಸ್ ಅಂತ ಹೇಳ್ತೀವಿ. ಅಕಸ್ಮಾತ್ ಅವ್ರಿಗೆ ಪಲ್ಸ್ ಇಲ್ಲ, ಉಸಿರಾಡ್ತಿಲ್ಲ ಅಂತಂದ್ರೆ ನೀವು CPR ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಒಂದ್ ಕೈ ನಿಮ್ದು ಯಾವ ಜಾಸ್ತಿ ಯೂಸ್ ಆಗುತ್ತಲ್ಲ ಆ ಕೈ ಮುಂದಿಡ್ಬೇಕು, ಇನ್ನೊಂದ್ ಕೈ ಅದ್ರ ಮೇಲೆ ಇಡ್ಬೇಕು. ಇದನ್ನ ಲಾಕ್ ಮಾಡ್ಬೇಕು. ಎಲ್ಲಾ ಜಾಯಿಂಟ್ಸ್ ಸ್ಟಿಫ್ ಇರ್ಬೇಕು. ಕೆಳಗಡೆ ಅವನ ಎದೆಯ ಈ ಭಾಗದಲ್ಲಿ 1 ನಿಮಿಷಕ್ಕೆ 100 ಕಂಪ್ರೆಷನ್ ನೀವು ಕೊಡ್ಬೇಕು. 2 ನಿಮಿಷ ತನಕ ಕಂಟಿನ್ಯೂ ಮಾಡಬೇಕು. 200 ಕಂಪ್ರೆಷನ್ ಅದಾದ್ಮೇಲೆ ಮತ್ತೆ ನೀವು ಕ್ಯಾರೋಟಿಡ್ ಪಲ್ಸ್ ಚೆಕ್ ಮಾಡಬೇಕು. ಅಕಸ್ಮಾತ್ ಕ್ಯಾರೋಟಿಡ್ ಪಲ್ಸ್ ಇರಲಿಲ್ಲ ಅಂತಂದ್ರೆ ಮತ್ತೆ 2 ನಿಮಿಷ ಮಾಡಬೇಕು. ಅಲ್ಲಿ ನೀವು 108 ಕಾಲ್ ಮಾಡಿದ್ದೀರಿ, 108 ಬಂದು ಆ ಪೇಷಂಟ್ ನ ಹ್ಯಾಂಡ್ ಓವರ್ ಮಾಡಬಹುದು. ನಿಮ್ಮ ಫ್ಯಾಮಿಲಿ ಒಳಗೆ ಯಾರು ಇರ್ತಾರಲ್ಲ ಎಲ್ಲರಿಗೂ ಇದನ್ನ ಶೇರ್ ಮಾಡ್ಲೇಬೇಕು ನೀವು. ಯಾರು ಗೈಸ್ ಈ ತರ ರೀಲ್ಸ್ ಗಳು ಇಂಪಾರ್ಟೆಂಟ್ ಅಂತ ಇವಾಗ ನಾವು ನೋಡೋಕೆ ಏನೋ ತಮಾಷೆ ಅನ್ಸ್ಬೋದು ಒಬ್ರ. ಆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಇದೆಲ್ಲ ಅಟ್ಲೀಸ್ಟ್ ಬೇಸಿಕ್ ಮೆಡಿಕಲ್ ರಿಕ್ವೈರ್ಮೆಂಟ್ ಗಳು ನಾವು ಕಲ್ತ್ಕೊಂಡಿದ್ರೆ ಉಪಯೋಗಕ್ಕೆ ಬಂದೇ ಬರುತ್ತೆ. ವರ್ಕೌಟ್ ಆಗುತ್ತೆ ಇದು. ಅಂದ್ರೆ ನಾವು ಏನ್ ಹಾರ್ಟ್ ಅಟ್ಯಾಕ್ ಇರೋನ ಕಂಪ್ಲೀಟ್ ಆಗಿ ಸೇವ್ ಮಾಡ್ತೀವಿ ಅಂತಲ್ಲ. ಈ ಸಡನ್ ಆಗಿ ಯಾರಿಗೊಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು, ಆಂಬುಲೆನ್ಸ್ ಬರೋಕೋ ಇಲ್ಲ ಹಾಸ್ಪಿಟ್ಲ್ ಕರ್ಕೊ ಹೋಗೋಷ್ಟರಲ್ಲಿ ನಾವು ಅಟ್ಲೀಸ್ಟ್ ಅವ್ರ ಪಲ್ಸ್ ಆಯ್ತಾ ಅಂತ ಚೆಕ್ ಮಾಡೋದನ್ನ ಕಲ್ತ್ಕೊಂಡಿದ್ರೆ ಪಲ್ಸ್ ಆಯ್ತಾ ಇಲ್ವಾ ಗೊತ್ತಾಗುತ್ತೆ. ಪಲ್ಸ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ CPR ಮನೇಲೆ CPR ಮಾಡೋದು ಒಂದ್ ಸ್ವಲ್ಪನಾರು ಗೊತ್ತಿದ್ರೆ ಹೇಳಕ್ಕಾಗಲ್ಲ. ಈ ತರ CPR ಕೊಟ್ಟು ಎಷ್ಟೊಂದ್ ಜನದ್ದು ಪ್ರಾಣಗಳೇ ಉಳ್ದೈತೆ. ಅಷ್ಟ್ರಲ್ಲಿ ಆಂಬುಲೆನ್ಸ್ ಬಂದಿರುತ್ತೆ. ನೋಡಿ ಗೈಸ್, ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಆ ರೀಲ್ನ. ಅಕೌಂಟ್ ಕಾಣಿಸೈತೆ ನಿಮ್ಗೆ, ತೋರಿಸಿ. ನಾವ್ ಹೆಂಗ್ ಹೋಗ್ಬೇಕೀಗ? ಹಿಡ್ಕೋ ಗೊಬ್ರ, ಪಲ್ಸ್ ಕೇಳಿಸುತ್ತೆ. ನಾವೇನ್ ಬೇಡ, ಈಗ ನಾವ್ ಹೆಂಗ್ ಹೋಗ್ಬೇಕು ನಿಂಗೆ ಹಾಸ್ಪಿಟ್ಲ್ಗೆ? ರೈಟ್ ಹೋಗ್ಬೇಕು. ಇಲ್ಲಿ ಹಿಡ್ಕೊಳ್ಳೋ, ಹಿಂಗೆ ಇಲ್ಲಿ ಈ ತರ ಈ ಕಡೆ ಸೈಡ್ ಹಿಡ್ಕೊ. ಗೋಮಳೆ ಹತ್ರ. ಗೊತ್ತಾಯ್ತಾನೆ ಇಲ್ಲ ನಂಗೆ. ನನ್ನ ಮಗನ್ಗೆ ಹೇಳ್ತೀನಲ್ಲ, ಹೋಗಿ ನಮ್ಗೆ ಹಿಡ್ಕೊಳ್ಳ. ಹಿಂಗೆ ಸೋತಾಯ್ತೀನಿ. ನಮ್ಕಂದ್ರೆ ಟಚ್ ಮಾಡ್ಕೊಂಡು 2 ಬೆಟ್ನ ಈ ಪೈಪ್ ಹತ್ರ, ವಾಯ್ಸ್ ಪೈಪ್ ಐತಲ್ಲ ಅಲ್ಲಿ ಸೈಡಲ್ಲಿ ಹಿಡ್ಕೊಂಡ್ರೆ ಒಂಚೂರು ಬಡ್ಕೊಳ್ಳೋ ಥರ ಅನ್ಸುತ್ತೆ. ಮಾತಾಡಬಾರ್ದು. ನಿಮ್ಗೆ ಆ ಪಲ್ಸ್ ಏನಾದ್ರು ಬಂದ್ರೆ ಕಮೆಂಟ್ ಹಾಕಿ ಗೈಸ್. ಇವನ್ ಬದುಕಿಲ್ಲ. ನಾನು ವಿಜಯ್ ಹಾಸ್ಪಿಟಲ್ಗೆ ಬಂದೆ. ನಾನು ಜನರಲ್ಲಿ ಜಾಸ್ತಿ ಇಲ್ಲೇ ಬರೋದು. ಏನಾದ್ರು ಸಣ್ಣ ಪುಟ್ಟ ಹುಷಾರಿಲ್ಲ ಏನಾದ್ರು ಇಲ್ಲ ಅಂದ್ರೆ ರಶ್ ಅವ್ರೆ ಅನ್ಸುತ್ತೆ. ನೋಡೋಣ ಬನ್ನಿ. ಹಾಸ್ಪಿಟ್ಲು ಸೋಮವಾರ ಅಲ್ವಾ, ಫುಲ್ಲು ರಶ್ ಐತೆ. ನಂದು 113 ನಂಬರು ಹೋಬ್ರಾಲ್ ಕೂತ್ಕೊಂಡು ಮುಂದೆ. ಸೋಮವಾರ ಇಷ್ಟೊತ್ತಾದ್ರೂ ಎಷ್ಟು ರಶ್ ಐತೆ ನೋಡಿ. ಹಾಸ್ಪಿಟ್ಲಲ್ಲಿ ಕೂತ್ಕೊಂಡು ಒಬ್ರೊಂದು ರೀಲ್ಸ್ ನೋಡ್ತಾವ್ರು ನೋಡಿ ಫೇಸ್ಬುಕ್ಕಲ್ಲಿ. ಮಾಡೋ ವಿಡಿಯೋ ಎಲ್ಲ ಕಟ್ ಮಾಡ್ಬಿಟ್ಟು ಫೇಸ್ಬುಕ್ ಇನ್ಸ್ಟಾಗ್ ಹಾಕಬಿಡೋದು ಒಬ್ಬೊಬ್ರ. ಫೀಲಿಂಗ್ಸ್ ಕಾಣೋದು. ಏನ್ ಫೀಲಿಂಗ್ಸು? ತಿನ್ನೋದು ಫೀಲಿಂಗ್ಸು. ಮನುಷ್ಯನಿಗೆ ಅತಿ ಹೆಚ್ಚು ದುಃಖ ಆಗೋದು, ಅತಿ ಹೆಚ್ಚು ಸಂತೋಷ ಆಗೋದು ಪ್ರೀತಿನೇ ಕಾರಣ ಆಗಿರುತ್ತೆ ಅನ್ಸುತ್ತೆ. ಪ್ರೀತಿ ಯಾಕೆ ಒಬ್ರ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇರೋದ್ನೇ ಹೇಳಿರೋದು ಕಣ, ಇಲ್ದಿರೋದ್ ಏನಾರು ಹೇಳಿದೀನ? ರೀಲ್ಸ್ ಅಲ್ಲೇ ಮಂಕ್ ಮಾಡ್ತಾವ್ ನಿಮ್ನ ಗೈಸ್, ಹುಷಾರಾಗಿರಿ. ಆತರ ಏನಿಲ್ಲ, ನಮ್ಗೆ ಗೊತ್ತು. ನಮ್ ಫೀಲಿಂಗ್ಸ್ ಎಲ್ಲ ಅರ್ಥ ಮಾಡ್ಕೊಳ್ತಾರೆ ನೋಡಿ. ಅಣ್ಣ ಅರ್ಥ ಮಾಡ್ಕೊಂಡವ್ರ, ಅಣ್ಣ ಹೇಳ್ತಾವ್ರೆ. ಮಗ್ಲೇ ಹೇಳ್ಕೊಟ್ನಲ್ಲ ಅವ್ನಿಗೆ ಪಲ್ಸ್ ಚೆಕ್ ಮಾಡೋದು, ಹಾಸ್ಪಿಟಲ್ ಕೂತ್ಕೊಂಡು ಚೆಕ್ ಮಾಡ್ಕೊಂಡು. ಗೊತ್ತಿಲ್ಲ ಕಣೋ, ಪಲ್ಸ್ ಬತ್ತಿಲ್ಲ ಅಂತ ಒಬ್ರನ್ಗೆ. ನಮ್ 113 ಟೋಕನ್ ಇವಾಗ 105 ಹೋಗೈತೆ ಒಳಗೆ. ಇನ್ನೊಂದು 10 ಜನ. ಗೈಸ್ ಬೆಳಗ್ಗೆ ರಾತ್ರಿ ಈ ಮಾತ್ರೆ, ಇದು ರಾತ್ರಿ ಮತ್ತು ಮಾತ್ರೆ.
ಹೋಟೆಲ್ 4 ತರ ಮಾತ್ರೆ ಸಿರಪ್ ಎಲ್ಲ ಕೊಟ್ಟು ಕಳ್ಸಿದಾರೆ. ಚಿಕ್ಕ ಮಕ್ಳು ಕೊಟ್ಟವ್ರಲ್ಲ. ನಂತರ ಇರಲ್ಲ ನೋಡು, ನಂಗೇನು ಆಗ್ದಾಗ ಒಂದೇ ಒಂದು ಹಾಸ್ಪಿಟ್ಲಿಗೆ ಹೋಗಿಲ್ಲ. ನನಗೆ ವಾಯ್ಸ್ ಹೋಗ್ಬಿಡುತ್ತೆ ಅನ್ನೋ ಬೈಕ್ ಅಷ್ಟೇ ಬಂದಿರೋದು. ನನ್ಗೆ ಅಷ್ಟೆಲ್ಲ ನೆಗಡಿ ಕೆಮ್ಮಾಗಿರೋ ಒಂದಿನ ಹೋಗಿ ಹಾಸ್ಪಿಟಲ್ ತೋರಿಸ್ದೇನೆ ವಾಯ್ಸ್ ಹೋಗ್ಬಿಟ್ಟಿತ್ತು, ಅದಕ್ಕೆ ಬಂದಿದ್ದು. ನೋಡಿರಿ, ಹೋಗೋಣ ಮನೆಗೆ. ವಾಪಸ್ಸು ಮನೆಗೆ ಬಂದೆ. ಮನೇಲಿ ಗೂಡು ಕಟ್ಟೈತಲ್ಲ ಅಕ್ಕಿಗಳು, ತಿರ್ಗಾ ಇನ್ನೊಂದು ಬ್ಯಾಚ್ ಮರಿ ಮಾಡವೆ. ಸೌಂಡ್ ಕೇಳಿಸ್ತಾ ಐತಾ ನಿಮಗೆ? ನೋಡಿ, ಮರಿಗಳೈತೆ ಗೈಸ್ ಗೂಡು ಒಳಗಡೆ. ಇವನು ಭೀಮ ಸರಿ ಇಲ್ಲ, ಏನಾದ್ರು ಮಾಡುವ ಐತೆ ನಿಂಗೆ ಬಗ್ಳುತ್ತಾನೆ. ಏನಾದ್ರು ಅಕ್ಕಿ ಬಂದ್ರೆ ಮನೆ ಹತ್ರ ಸೌಂಡ್ ಬತ್ತಾಯ್ತು ನೋಡಿ. 3-4 ಮರಿಗಳೈತೆ ಅನ್ಸುತ್ತೆ. ನಿಮಗೆ ಮೈಕ್ ತೆಗೆದ್ಬಿಟ್ಟು ತೋರಿಸಿದ್ದದು ವಾಯ್ಸು ಕೇಳಿಸಲ್ಲ ಇಲ್ಲ ಅಂತಂದರೆ. ಮೈಕ್ ತೆಗೆದ್ರೆ ಐಫೋನಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸು, ದೂರದ ನಾಯ್ಸ್ ಎಲ್ಲ ಕೇಳಿಸ್ತಿರುತ್ತೆ. ಅದಕ್ಕೆ ಮೈಕ್ ತೆಗೆದ್ಬಿಟ್ಟು ಮಾತಾಡಿದ್ದು. ನೀವು ಇದನ್ನು ಯೂಸ್ ಮಾಡಿ. ಮೈಕ್ ಹೊರಗಡೆ ನಾಯ್ಸ್ ಬೇಕು ಅಂತಂದರೆ ಐಫೋನ್ಗೆ ಮೈಕ್ ಹಾಕಕ್ಕೆ ಹೋಗಬೇಡಿ. ನೀವು ಮಾತಾಡೋದು ಮಾತ್ರ ಕ್ಲೀನಾಗಿ ಕೇಳಿಸ್ಬೇಕು ಅಂದರೆ ಮೈಕ್ ಹಾಕೊಳ್ಳಿ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಎಡಿಟಿಂಗ್ ವರ್ಕ್ ಐತೆ, ಮುಗಿಸ್ಬಿಟ್ಟು ಮಲ್ಕೊಂಡು ರೆಸ್ಟ್ ಮಾಡ್ತೀನಿ ಸ್ವಲ್ಪ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.